ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ 92.5 ಬೆಳ್ಳಿಯ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಿಮಗೆ ಯಾವ ಥರ ಆಭರಣಗಳದ ವಿಡಿಯೋಗಳನ್ನು ಮಾಡಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಅದೇ ಥರ ನಿಮಗೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಇದು ಬೆಳ್ಳಿಯ ಲಾಂಗ್ ನೆಕ್ಲೆಸ್ಸು. ಇದಕ್ಕೆ ಗೋಲ್ಡ್ ಪಾಲಿಷ್ ಕೊಟ್ಟಿರ್ತಾರೆ. ಇವನ್ನೆಲ್ಲವೂ ನಾನು ಹೇಗೆ ಆರ್ಡ್ರ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮಗೆ ಯಾವುದು ಆಭರಣಗಳು ಇಷ್ಟ ಆಗ್ತಾವೆ ನೋಡಿ, ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ನಂತರ ನಾನು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಆ ಶಾಪ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಹೊಡೆದಿರುವಂಥ ಫೋಟೋನ ಕಳಿಸಿ. ನಂತರ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. 150 ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಇರುತ್ತೆ. ಹಾಗೆ ಇಲ್ಲಿ ನೀವು ಆರ್ಡ್ರ್ ಮಾಡಿದ ಮೇಲೆ 3-4 ದಿನ ಆದರೂ ವರ್ಕಿಂಗ್ ಡೇ ಬೇಕಾಗುತ್ತೆ. ಹಾಗೆ ಇಲ್ಲಿ ರಿಟರ್ನ್ ಪಾಲಿಸಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇದನ್ನು ಸರಿಯಾಗಿ ಓದ್ಬಿಟ್ಟು ನೀವು ಆಭರಣಗಳನ್ನು ಆರ್ಡ್ರ್ ಮಾಡಿ. ದಯವಿಟ್ಟು ನೀವೇನು ಮಾಡಬೇಕಂದ್ರೆ, ನೀವು ಯಾವ ಆಭರಣಗಳನ್ನು ಇಷ್ಟಪಟ್ಟಿರ್ತೀರ ನೋಡಿ, ಅದನ್ನು ತೊಗೋಬೇಕಾದ್ರೆ ಒಂದು 10 ಸರಿ ಆದರೂ ಯೋಚನೆ ಮಾಡಿ ತೊಗೊಳ್ಳಿ. ಯಾಕಂದರೆ ನೀವು ಆರ್ಡ್ರ್ ಮಾಡಿರುವಂಥ ಆಭರಣಗಳನ್ನು ಮಾಡಬೇಕಾದ್ರೆ ಒಂದು 15ರಿಂದ 20 ದಿನಗಳಾದರೂ ಬೇಕಾಗಿರುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಈ ಶಾಪ್ ಅಡ್ರೆಸ್ ಟಚ್ ಆಫ್ ಗೋಲ್ಡ್ ನಿಯರ್ ಮಾಗಡಿ ರೋಡ್, ಮೆಟ್ರೋ ಸ್ಟೇಷನ್, ಬೆಂಗಳೂರು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ, 9839834113. ಇದಕ್ಕೆ ನೀವು ವಾಟ್ಸಪ್ ಮಾಡಿದರೂ ಕೂಡ ಇದರಲ್ಲಿ ಕೂಡ ಆರ್ಡ್ರ್ ಮಾಡಿ ಆನ್ಲೈನಲ್ಲಿ ಕೂಡ ನೀವು ಆಭರಣಗಳನ್ನು ತಗೋಬೋದು. ಇಲ್ವಾದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿಬಿಟ್ಟು ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಕಲೆಕ್ಷನ್ನ ನೋಡಿಬಿಟ್ಟು ನೀವು ತಗೋಬೋದು. ಇದು ಬೆಳ್ಳಿಯ ಲಾಂಗ್ ಚೈನ್ ನೋಡಿ. ಇದನ್ನು ನೀವು ತಾಳಿ ಚೈನಾಗಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ತಾಳಿ ಹಾಕಿದರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ, ಚಿನ್ನದ ತಾಳಿ ಥರನೇ ಕಾಣಿಸುತ್ತೆ. ಆದರೆ ಇವರಿಲ್ಲಿ ಪದಕ ಹಾಕಿದ್ದಾರೆ. ಅದು ಪಿಕಾಕ್ ಡಿಸೈನಲ್ಲಿರುವಂಥ ಪದಕ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಪದಕ ಬಳಸಿ ಎಲ್ಲವೂ ಕಡೆ ಕರಿಮಣಿ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಮುದ್ದಾಗಿದೆ. ನಮಗೆ ಪದಕ ಬೇಡ, ಬರೀ ತಾಳಿ ಹಾಕಿಕೊಡು ಅಂದರೂ ಕೂಡ ಇವರು ಹಾಕಿಕೊಡ್ತಾರೆ. ನಿಮ್ಗೇನಾದರೂ ಇದು ಇಷ್ಟ ಆಯ್ತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಮೊದಲೇ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ, ಅದಕ್ಕೆ ಕಳಿಸ್ಬಿಟ್ಟು ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಳ್ಳಿ. ವಾವ್, ಈ ಮುದ್ದಾದ ಬೆಳ್ಳಿಯ ಬಳೆಗಳನ್ನು ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾವಂತ ಹೇಳ್ಬಿಟ್ಟು. ಅಲ್ಲಿ ನೋಡ್ಬೋದು ಮಧ್ಯದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಮೆರೂನ್ ಕಲರು. ಆ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳೇ. ಫಿನಿಶಿಂಗು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇವು ಚಿನ್ನದಲ್ಲಿ ಮಾಡಿಸಿರೋ ಥರನೇ ಇದೆ. ಯಾರೂ ಕೂಡ ಹೇಳೋದಿಲ್ಲ ಇವು ಬೆಳ್ಳಿ ಬಳೆಗಳಂತ ಹೇಳ್ಬಿಟ್ಟು, ಅಷ್ಟೊಂದು ಚೆನ್ನಾಗಿದ್ದಾವೆ. ಈ ಬಳೆಗಳು ಕೂಡ ಇಷ್ಟ ಆಯ್ತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡಿ. ಹಾಗೆ ಇದನ್ನು ಹೇಗೆ ಯೂಸ್ ಮಾಡಬೇಕಂತನೂ ಅವ್ರ ಹತ್ರ ತಿಳ್ಕೊಳ್ಳಿ. ಇವು ಬೆಳ್ಳಿಯ ಚಾಂದ್ಬಾಲಿ ಕಿವಿ ಓಲೆಗಳ ನೋಡಿ. ಇವನ್ನ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂದರೂ 5 ಗ್ರಾಮ್ ಆದರೂ ಬೇಕಾಗುತ್ತೆ ನಮಗೆ. ಈ ಥರ ಬೆಳ್ಳಿಯು ತೊಗೊಂಡ್ಬಿಟ್ಟು ಅದಕ್ಕೆ ಗೋಲ್ಡ್ ಪಾಲಿಷ್ ಹಾಕೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಇನ್ನೊಬ್ಬರಿಗೆ ಇದು ಬೆಳ್ಳಿಯ ಆಭರಣಗಳಂತ ಡೌಟ್ ಕೂಡ ಬರೋದಿಲ್ಲ. ಅಷ್ಟೊಂದು ಕೂಡ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾವೆ. ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದು ಬೆಳ್ಳಿಯ ಜೇಡ ಸೆಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಇದೊಂಥರ ಹೊಸ ಡಿಸೈನಲ್ಲಿದೆ. ನೋಡ್ಬೋದು ಒಂದೊಂದು ಫ್ಲವರ್ ಡಿಸೈನ್ ಕೊಟ್ಟು ಅದ್ರ ಮಧ್ಯದಲ್ಲಿ ಗೋಲ್ಡ್ ಗೆಜ್ಜೆಗಳನ್ನು ಕೊಡ್ತಾ ಹೋಗಿದ್ದಾರೆ, 3 ಗೆಜ್ಜೆ. ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ. ಅದರ ಮ್ಯಾಚಿಂಗು ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಏನು ಪದಕಗಳನ್ನು ಬಳಸಿದ್ದಾರೆ ನೋಡಿ, ಅದೇ ಥರ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾರಿಗೆ ಕೂಡ ಇದು ಡೌಟ್ ಬರೋದಿಲ್ಲ ಬೆಳ್ಳಿಯ ಆಭರಣಗಳಂತ ಹೇಳ್ಬಿಟ್ಟು. ಆ ಥರ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಮುದ್ದಾಗಿದೆ ಅಲ್ವಾ. ವಾವ್, ಈ ಮುದ್ದಾದ ನೆಕ್ಲೆಸ್ ನೋಡ್ರಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ. ಇದು ಒಂದು ಹಾಕ್ಕೊಂಡ್ರೆ ಸಾಕು, ಸ್ಯಾರಿಲಿ ಕಳು ತುಂಬೋಗ್ಬಿಡುತ್ತೆ. ಡಿಸೈನು ಕೂಡ ಅಷ್ಟೇ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ. ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಪದಕ ಕೊಟ್ಬಿಟ್ಟು ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟು ಅದ್ರ ಕೆಳಗಡೆ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ. ಏನು ಮಸ್ತಾಗಿದೆ ಅಲ್ವಾ. ಇವು ಕೂಡ ಬೆಳ್ಳಿಯ ಬಳೆಗಳು ನೋಡಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ಫ್ಲವರ್ ಕೊಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ನೋಡ್ಬೋದು, ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳನ್ನು ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ. ನೋಡ್ಬೋದು, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ನಿಮಗೆ ಇಷ್ಟ ಆಯ್ತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಮೊದಲೇ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಇವು ಬೆಳ್ಳಿಯ ಜುಮ್ಕಾಗಳು ನೋಡಿ. ಈ ಡಿಸೈನ್ ಯಾರಿಗೆ ಇಷ್ಟ ಆಗಲ್ಲ ಅಂಥೇಳಿ ಎಲ್ಲರೂ ಇಷ್ಟಪಡುವಂಥ ಒಂದು ಸುಂದರವಾಗಿರುವಂಥ ಜುಮ್ಕಾಗಳು ನೋಡಿ. ಜುಮ್ಕಾಗಳಿಗೆ ಕೆಳಗಡೆ ಸ್ಟೋನ್ ಕೊಟ್ಟಿದ್ದಾರೆ ಗ್ರೀನ್ ಕಲರು. ಅದ್ರ ಕೆಳಗಡೆ ನೋಡ್ಬೋದು ಗ್ರೀನು ಮತ್ತು ಪಿಂಕ್ ಕಲರು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಮುದ್ದಾಗಿದೆ. ಇದನ್ನು ಮಾಡಿಸ್ಬೇಕಂದ್ರೆ ಒಂದು 6 ಗ್ರಾಮ್ ಆದರೂ ಬೇಕು.
ಈ ಥರ ಬೆಳ್ಳಿ ಆಭರಣಗಳನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಗೋಲ್ಡ್ ಪಾಲಿಷ್ ಮಾಡಿ ಹಾಕೋದ್ರಿಂದ ನಮಗೂ ಖುಷಿ ಆಗುತ್ತೆ, ಹಾಗೆ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ. ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇವು ಕೂಡ ಜುಮ್ಕಾಗಳನ್ನು ನೋಡ್ಬೋದು. ಇವು ಕೂಡ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಸ್ವಲ್ಪ ಜುಮ್ಕಾ ದೊಡ್ಡದಾಗಿದೆ. ಇಲ್ಲಿ ಜುಮ್ಕಕ್ಕೂ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಅದರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ. ದಪ್ಪ ಇಷ್ಟಪಡೋರು ಮಾತ್ರ ಇದನ್ನು ತಗೊಳ್ಳಿ. ನೆಕ್ಸ್ಟ್ ಇವು ಮುತ್ತಿನ ಮುದ್ದಾದ ಬಳೆಗಳು ನೋಡಿ, ಸಿಂಪಲ್ ಆಗಿದ್ದಾವೆ. ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ. ಹಸಿರು ಬಳೆಲಿ ಹಾಕಿದ್ರಂದ್ರೂ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ನೋಡ್ಬೋದು. ಒಳಗಡೆ ನೋಡ್ಬೋದು ತುಂಬ ಸಾಫ್ಟಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇವು ಯಾವುದೇ ಸೀರೆಗಾಗಲಿ ಬಟ್ಟೆಗಾಗಲಿ ಸಿಗೋದಿಲ್ಲ, ಆ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದನ್ನು. ಇವು ಬೆಳ್ಳಿಯ ಬೆಂಡೋಳೆಗಳು ನೋಡಿ ಏನು ಮಸ್ತಾಗಿದೆ ನೋಡ್ಬೋದು. ಅಮ್ಮಂದಿರು ಅಜ್ಜಿಯರು ತುಂಬ ಇಷ್ಟಪಡುವಂಥ ಇವು ಬೆಂಡೋಳೆಗಳ ಡಿಸೈನ್ ನೋಡಿ. ಇವಾಗೂ ಕೂಡ ಇವು ಟ್ರೆಂಡಿಂಗಲ್ಲೇ ಇದ್ದಾವೆ. ಇದು ಯಾಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ನೋಡ್ಬೋದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ ಇದು ಅಷ್ಟೊಂದು ನಮಗೆ ಇಷ್ಟ ಆಗ್ತಾ ಇರುವಂಥ ಬೆಂಡೋಲೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ಡಿಸೈನ್ ನೋಡೋಣ. ಇವು ಕೂಡ ಬೆಳ್ಳಿಯ ಬೆಂಡೋಲೆಗಳು ನೋಡ್ಬೋದು. ಅಲ್ಲಿ ಸ್ಟೋನ್ ಹಾಕಿದ್ದಾರೆ, ಇಲ್ಲಿ ಮುತ್ತುಗಳನ್ನು ಹಾಕಿದ್ದಾರೆ. ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಇದು ಮುತ್ತಿನಂತೆ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟು ಇದು ಚಾಂದ್ಬಾಲಿ ಕಿವಿ ಓಲೆಗಳು ನೋಡಿ, ತುಂಬ ಚೆನ್ನಾಗಿದ್ದಾವೆ. ಚಿಕ್ಕದಾಗಿ ಇಷ್ಟಪಡೋರು ತೊಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ತುಂಬ ದೊಡ್ಡದಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು. ಡಿಸೈನು ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ. ಹಾಗೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಈ ಕಿವಿ ಓಲೆಗಳು. ಈ ಜುಮ್ಕಾಗಳನ್ನು ನೋಡಿ ಕಳೆದೇ ಹೋಗ್ಬಿಡ್ತೀರ, ಅಷ್ಟೊಂದು ಚೆನ್ನಾಗಿದ್ದಾವೆ ನೋಡ್ಬೋದು. ಯಾಕಂದರೆ ಈ ಜುಮ್ಕಕ್ಕೆ ಕೆಳಗಡೆ ಗೋಲ್ಡ್ ಮಣಿಗಳನ್ನು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ. ಇದನ್ನು ಮಾಡಿಸ್ಬೇಕಂದ್ರೆ ಒಂದು 5ರಿಂದ 6 ಗ್ರಾಮ್ ಬೇಕು. ನಾವು ಈ ಥರ ಬೆಳ್ಳಿ ಆಭರಣಗಳ ತೊಗೊಂಡ್ರಿಂದ ನಮಗೂ ಖುಷಿ ಆಗುತ್ತೆ. ಹಾಗೆ ಇವಾಗ ಚಿನ್ನದ ರೇಟ್ ಅಂತೂ ತುಂಬ ಇದೆ ನೋಡಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಬಂಗಾರ ತೊಗೊಳಕ್ಕೆ. ಆವಾಗ ನೀವು ಈ ಥರ ಬೆಳ್ಳಿ ಆಭರಣಗಳ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಈ ಶಾರ್ಟ್ ನೆಕ್ಲೆಸ್ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಪದಕದಲ್ಲಿ ತುಂಬ ಗ್ರ್ಯಾಂಡಾಗಿ ಕೊಟ್ಟಿಲ್ಲ, ಜಾಸ್ತಿ ಸ್ಟೋನ್ ಬಸ್ಬಿಟ್ಟು ಕೆಳಗಡೆ ಗ್ರೀನು ಮತ್ತು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ. ಹಾಗೆ ಮೇಲೆ ನೋಡೋದಾತಂದರೆ ಆ ಕಡೆ ಒಂದು 4 ಈ ಕಡೆ ಒಂದು 4 ಗೋಲ್ಡ್ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟು ಇವು ಕೂಡ ಬೆಳ್ಳಿಯ 3 ಎಳೆ ಮಾಟಿಲ್ಗಳು ನೋಡಿ, ತುಂಬ ಚೆನ್ನಾಗಿದೆ. ಆ ಮಾಟಿಲ್ ಡಿಸೈನು ಬಂಗಾರದಲ್ಲಿ ಯಾವ ಥರ ಚೈನ್ ಕೊಟ್ಟಿದ್ದಾರೆ ನೋಡಿ, ಅದೇ ಥರ ಕೊಟ್ಬಿಟ್ಟು ಕೆಳಗಡೆ 3 ಗೆಜ್ಜೆಗಳನ್ನು ಕೂಡ ಕೊಡ್ತಾ ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ. ಇವಾಗ ರೇಟ್ ಜಾಸ್ತಿ ಇರೋದ್ರಿಂದ ನಾನು ಬೆಳ್ಳಿ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ತೊಗೋಬೋದು. ಹಾಗೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ, ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೋಡಿ. ನೀವು ಯಾವುದೇ ಬೆಳ್ಳಿಯ ಆಭರಣಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ತಿಳ್ಕೊಂಡ್ಬಿಟ್ಟು ನೀವು ತೊಗೊಳ್ಳೋದು ಒಳ್ಳೆಯದು. ಎಷ್ಟು ವರ್ಷ ಹಾಕ್ಕೋಬೋದು, ಹಾಗೆ ಹೇಗೆ ಯೂಸ್ ಮಾಡೋದು, ಪ್ರತಿದಿನ ಯೂಸ್ ಮಾಡ್ಬೋದಾ, ಬಿಸಿನೀರು ಹಾಕ್ಬೋದಾ, ಎಲ್ಲವನ್ನೂ ಕೇಳಿಬಿಟ್ಟು ನೀವು ಈ ಆಭರಣಗಳನ್ನು ತಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಇವತ್ತು ನಾನು ತೋರಿಸಿರುವಂಥ 92.5 ಬೆಳ್ಳಿಯ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ. ಯಾವಾಗಲೂ ನಗ್ತಾಯಿರಿ, ಇನ್ನೊಬ್ಬನ ನಗಿಸ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.